ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ಗೆ ಸ್ವಾಗತ. ಇಂದು ನಾವು ದೋಣಿ ಮತ್ತು ಪ್ರವಾಹದ ಒಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತಿದ್ವಿ. ಪ್ರೀವಿಯಸ್ಸಲ್ಲಿ ನಾವು 4 ವಿಡಿಯೋಗಳನ್ನು ಮಾಡಿರ್ತೀವಿ. ಅದರಲ್ಲಿ ಬೇಸಿಕ್ಸ್ನ ಅಂದರೆ ದೋಣಿ ಮತ್ತು ಪ್ರವಾಹದ ಬೇಸಿಕ್ಸ್ನ ಹಾಗೂ ಅದರಲ್ಲಿ ಬರುವಂಥ ಕೆಲವು ಎಕ್ಸಾಮಿನೇಷನ್ಸಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗಳನ್ನು ಬಿಡಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನೀಡಲಾಗಿರುತ್ತದೆ. ಅದರ ಲಿಂಕನ್ನು ಕೂಡ ನಾವು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ನೀಡಲಾಗಿರುತ್ತೆ. ನೀವೇನಾದರೂ ದೋಣಿ ಮತ್ತು ಪ್ರವಾಹದ ಬೇಸಿಕ್ಸನ್ನು ನೋಡ್ಕೊಂಡಿದ್ದೀರ ಅಂದರೆ ನೋಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೆ ಇದು ದೋಣಿ ಮತ್ತು ಪ್ರವಾಹದ ಒಂದು ಮುಂದುವರೆದ ಭಾಗವನ್ನಾಗಿ ಪಾರ್ಟ್ 5 ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ನೀಡುತ್ತೇವೆ. ನೀವೇನಾದರೂ ಇನ್ನೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೂಡ ಕೊಡಿ. ಹೆಚ್ಚಿನ ಒಂದು ವಿವರಣೆಗಾಗಿ ಹಾಗೂ ಏನಪ್ಪ ಅಂದರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಡಿಸ್ಕಷನ್ ಮಾಡುವ ಸಲುವಾಗಿ ಟೆಲಿಗ್ರಾಮ್ ಚಾನಲ್ನ ಕೂಡ ಕ್ರಿಯೇಟ್ ಮಾಡಲಾಗಿರುತ್ತೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತೆ. ನೋಡಿ ಸ್ನೇಹಿತರೆ, ಒಂದು ಮೇನ್ ಟೆಲಿಗ್ರಾಮ್ ಚಾನಲ್. ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಅರ್ಥವಾಗಿದ್ದಿಲ್ಲ ಅಂದರೆ ಅದನ್ನು ನಮ್ಮ ಟೆಲಿಗ್ರಾಮ್ ಡಿಸ್ಕಷನ್ ಚಾನಲ್ ಕೂಡ ನೀವು ಇಲ್ಲಿ ಹಂಚ್ಕೊಳ್ಬೋದಾಗಿರುತ್ತೆ. ಈ ಒಂದು ವಿಡಿಯೋದ ಮೊದಲನೇ ಒಂದು ಕ್ವಶನನ್ನು ನಾವಿಲ್ಲಿ ನೋಡೋಣ. ಜಸ್ಟ್ ಇದು ರಿವಿಷನ್ ಸಲುವಾಗಿ ಮಾಡಲಾಗಿರುತ್ತೆ ನೋಡ್ರಿ. ಆಲ್ರೆಡಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದೆ ಅಂತೇಳಿ ಹೇಳಲಾಗಿದೆ. ಅದರ ಲಿಂಕನ್ನು ಕೂಡ ನೀಡಲಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ದೋಣಿ ಮತ್ತು ಪ್ರವಾಹದ ಮೇಲಿನ ಬೇಸಿಕ್ಸ್ ಕಾನ್ಸೆಪ್ಟ್ ತಿಳ್ಕೊಂಡಿದ್ದಿಲ್ಲ ಅಂದರೆ ಆ ಒಂದು ಮೊದಲನೇ ವಿಡಿಯೋ ಮತ್ತು ತದನಂತರದಲ್ಲಿ ವಿಡಿಯೋಗಳನ್ನು ನೋಡಿಬಿಟ್ಟು ಈ ಒಂದು ಕ್ವಶನ್ಸ್ಗೆ ಬರಬಹುದಾಗಿರುತ್ತೆ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಬೇಸಿಕ್ ಕಾನ್ಸೆಪ್ಟಲ್ಲಿ ಹೇಳಿರ್ತೀವಿ. ಇಲ್ಲಿ ಮೇಲು ಪ್ರವಾಹ ಮತ್ತು ಕೆಳ ಪ್ರವಾಹ ಅಂತಂದರೆ ಏನಪ್ಪ ಅಂತಂದರೆ ಒಂದು ಜಸ್ಟ್ ರಿವಿಷನ್ ಮಾಡ್ತೀವಿ ನೋಡ್ರಿ. ಮೇಲು ಪ್ರವಾಹ ಅಂದರೆ ಏನಪ್ಪ, ಇಲ್ಲೊಂದು ಬೋಟ್ ಇದೆ, ಓಕೆ, ಇಲ್ಲೊಂದು ದೋಣಿ ಇದೆ ಅಂತ ಅಂದ್ಕೊಳ್ಳೋಣ. ಈ ದೋಣಿ ಏನಿದೆಯಲ್ಲ ಈ ರೀತಿಯಾಗಿ ನದಿ ಹರಿತಾ ಇದೆ. ಜಸ್ಟ್ ಇದು ಪಶ್ಚಿಮ ದಿಕ್ಕು ಅಂದ್ಕೊಳ್ಳೋಣ, ಇದು ಪೂರ್ವ ದಿಕ್ಕ ಇದೆ. ಇಲ್ಲಿಂದ ಗಂಗಾ ನದಿ ಏನಪ್ಪ ಅಂತಂದರೆ ಪಶ್ಚಿಮ ದಿಕ್ಕಿನಿಂದ ಹಿಡಿದು ಪೂರ್ವ ದಿಕ್ಕಿಗೆ ಗಂಗಾ ನದಿ ಹರಿತಾ ಇದೆ. ಯಾವ ದಿಕ್ಕಿಗೆ ಹರಿತಾ ಇದೆ? ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇದೆ. ದೋಣಿ ಕೂಡ ಏನಪ್ಪ ಅಂತಂದರೆ ಈ ಒಂದು ಪಶ್ಚಿಮ ದಿಕ್ಕಿನಿಂದ ಹಿಡಿದು ಪೂರ್ವಕ್ಕೆ ತನ್ನ ಒಂದು ಪ್ರಯಾಣವನ್ನು ಬಳಸ್ತಾ ಇದೆ. ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆ ಹೋಗ್ತಾ ಇದೆ. ಈ ರೀತಿ ಹೋದಾಗ ಏನಾಗುತ್ತಪ್ಪ ಅಂದರೆ ಇದು ಕೆಳ ಪ್ರವಾಹ ಆಗಿರುತ್ತೆ. ಅಂದರೆ ಪ್ರವಾಹದ ಜೊತೆ ಇದನ್ನೇನಂತ ಕರೀತಾರೆ ಅಂದರೆ ಇಂಗ್ಲೀಷಲ್ಲಿ ಕರೆಂಟ್ ಅಂತ ಕೂಡ ಕರೀತಾರೆ. ಇನ್ನೊಂದೇನಪ್ಪ ಅಂದರೆ ಅಥವಾ ಕ್ವಶನ್ನಲ್ಲಿ ಸ್ಟ್ರೀಮ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಪ್ರವಾಹ ಅಂತಲೂ ಕೊಡ್ತಾನೆ, ಇಲ್ಲಪ್ಪ ಅಂದರೆ ನದಿಯ ಹರಿವಿನ ಉದ್ದಕ್ಕೂ ಅಂತ ಕೂಡ ಕೊಡ್ತಾನೆ. ಅಂದರೆ ನದಿ ಯಾವ ಕಡೆ ಹರಿಯುತ್ತಿರುತ್ತೆ ಅದರ ಉದ್ದಕ್ಕೂ ಹರಿತಾ ಇದ್ದರೆ ದೋಣಿ ಅದು ನದಿವಿನ ಈ ಒಂದು ನದಿಯ ಹರಿವಿನ ಉದ್ದಕ್ಕೂ ಅಂತ ಕೂಡ ಕ್ವಶನ್ ಫ್ರೇಮ್ ಆಗುತ್ತೆ. ನದಿ ಯಾವ ಕಡೆ ಹರಿಯುತ್ತಾ ಹೋಗ್ತಾ ಇರುತ್ತೆ ಅದೇ ದಿಕ್ಕಿನ ಕಡೆ ದೋಣಿ ಹೋದರೆ ಅದು ಕೆಳ ಪ್ರವಾಹ ಆಗುತ್ತೆ. ಒಂದು ವೇಳೆ ವಿರುದ್ಧ ದಿಕ್ಕಿಗೆ ಬಂದರೆ, ಓಕೆ, ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನದಿ ಹರಿತಾ ಇದೆ. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಪೂರ್ವದಿಂದ ಈ ದೋಣಿ ನದಿಯೆಲ್ಲ ಪಶ್ಚಿಮ ದಿಕ್ಕಿಗೆ ಬರ್ತಾ ಇದ್ರೆ ಆಯ್ತಾ, ಇಲ್ಲಿ ಪ್ರವಾಹ ಈ ರೀತಿ ಹರಿತಾ ಇದೆ, ಬಟ್ ದೋಣಿ ಏನಪ್ಪ ಅಂದರೆ ವಿರುದ್ಧವಾಗಿ ಬರ್ತಾ ಇದೆ. ಇದನ್ನೇನಂತ ಕರೀತಾರಪ್ಪ ಅಂತಂದರೆ ಇದು ಮೇಲು ಪ್ರವಾಹ ಅಂತಾರೆ. ಯಾವುದಿದು? ಮೇಲು ಪ್ರವಾಹ ಆಗಿರುತ್ತೆ. ಇಂಗ್ಲೀಷಲ್ಲಿ ಅಪ್ ಸ್ಟ್ರೀಮ್ ಅಂತೇಳಿ ಕರೀತಾರೆ ನೋಡಿ ಸ್ನೇಹಿತರೆ. ಆಯ್ತಾ, ನದಿಯ ಹರಿವಿನ ದಿಕ್ಕಿಗೆ ಹೋದ್ರಿಗಿನ ಅದು ಕೆಳ ಪ್ರವಾಹ. ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಇದನ್ನು ಡೌನ್ ಸ್ಟ್ರೀಮ್ ಅಂತೇಳಿ ಕರೀತಾರೆ. ಇಲ್ಲಿ ವೇಗವನ್ನು ಏನು ಮಾಡಬೇಕು ನಾವಿಲ್ಲಿ? ನದಿನ ಈ ರೀತಿ ಹೋಗ್ತಾ ಇದ್ದರೆ ಕೆಳ ಪ್ರವಾಹ ಕಡೆ ಹೋಗ್ತಾ ಇದ್ದರೆ ಪ್ರವಾಹದ ವೇಗ ಏನಿರುತ್ತಲ್ಲ, ಪ್ರವಾಹದ ವೇಗ ಪ್ಲಸ್ ಇಲ್ಲಿ ದೋಣಿಯ ಕೂಡ ವೇಗ, ರೈಟಾ, ದೋಣಿಯ ವೇಗ ಪ್ಲಸ್ ಇಲ್ಲಿ ಈ ಒಂದು ಪ್ರವಾಹದ ವೇಗವನ್ನು ಪ್ಲಸ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಎರಡು ಜೊತೆಗೂಡಿ ವೇಗ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ಕೆಳ ಪ್ರವಾಹದಲ್ಲಿ ದೋಣಿಯ ವೇಗ ಪ್ಲಸ್ ಇಲ್ಲಿ ಪ್ರವಾಹದ ವೇಗವನ್ನು ಕೂಡಿಸ್ಬೇಕಾಗತ್ತೆ. ಹಾಗಾದರೆ ಅಪ್ ಸ್ಟ್ರೀಮ್ ಅಂದರೆ ಮೇಲು ಪ್ರವಾಹಕ್ಕೆ ಏನು ಮಾಡಬೇಕಾಗತ್ತೆ? ವಿರುದ್ಧ ಹೋಗ್ತಾ ಇದೆ. ಒಂದು ವೇಳೆ ನೀವು ಟೆಸ್ಟ್ ಮಾಡಿರ್ಬೋದು, ಕೆನಾಲ್ ಅಥವಾ ಒಂದು ನದಿಯಲ್ಲಿ ನೀವು ಈಜನ್ನು ಆಡಬೇಕಾದ್ರೆ, ರೈಟಾ,
ಕೆನಲ್ ಅಥವಾ ಈ ಒಂದು ನದಿ ಯಾವ ದಿಕ್ಕಿನ ಕಡೆ ಹರಿತಾ ಇರುತ್ತೆ ಆ ದಿಕ್ಕಿನ ಕಡೆ ಏನಾಗುತ್ತೆ, ನೀವು ಈಸಿಯಾಗಿ ಸ್ವಿಮ್ಮಿಂಗ್ ಮಾಡ್ಕೊತ ಹೋಗ್ಬೋದು. ಅದೇನಾದರೂ ನದಿ ಈ ಕಡೆ ಹರಿತಾ ಇದೆ, ನೀವು ಇಲ್ಲಿ ವಿರುದ್ಧ ದಿಕ್ಕವಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರ ಅಂತಂದರೆ ಮುಂದಕ್ಕೆ ಹೋಗೋಕ್ಕೆ ಆಗುತ್ತಾ ಅಥವಾ ಕಷ್ಟ ಆಗುತ್ತಾ ನಿಮಗೆ? ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಕಷ್ಟ ಆಗುತ್ತೆ ಸ್ನೇಹಿತರೆ, ಮುಂದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ನದಿವಿನ ಒಂದು ಫೋರ್ಸು ನಿಮ್ಮ ಕಡೆ ಬರ್ತಾ ಇರುತ್ತೆ. ಆಗೇನು ಮಾಡ್ಬೇಕು, ಇಲ್ಲಿ ವೇಗ ಕಡಿಮೆ ಆಗುತ್ತೆ. ಮೇಲು ಪ್ರವಾಹ ಬಂದಾಗ ಏನಾಗುತ್ತೆ, ಇಲ್ಲಿ ಬೋಟ್ ಅಥವಾ ಯಾವುದೇ ರೀತಿಯ ಒಂದು ವ್ಯಕ್ತಿಯ ವೇಗ ಮೈನಸ್ ಇಲ್ಲಿ ಈ ಒಂದು ಪ್ರವಾಹದ ವೇಗವನ್ನು ಮಾಡಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್. ಆಲ್ರೆಡಿ ನಾವು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಜಸ್ಟ್ ಇದು ನಿಮ್ಗೆ ಗೊತ್ತಿರಲಿ ಅಂತೇಳಿ ಜಸ್ಟ್ ರಿವಿಷನ್ಗೆ ಹೇಳ್ಕೊಟ್ಟಿರೋದಷ್ಟೇ. ಹಾಗಾದರೆ ಕ್ವಶನ್ ನೋಡೋಣ. ಕ್ವಶನ್ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಒಂದ್ಸಲ ನೀಟಾಗಿ ಓದ್ಕೊಂಬಿಡೋಣ. ಎ ಬೋಟ್ ಕ್ಯಾನ್ ಟ್ರಾವೆಲ್ ವಿತ್ ಎ ಸ್ಪೀಡ್ ಆಫ್ 13 km/h ಇನ್ ಸ್ಟಿಲ್ ವಾಟರ್. ಅಂದರೆ ನಿಂತ ನೀರಿನಲ್ಲಿ ಇದೆಷ್ಟು ಹೋಗುತ್ತಪ್ಪ ಅಂದರೆ 13 km/h ವೇಗದಲ್ಲಿ ಚಲಿಸ್ತಾ ಇದೆ. ಯಾವುದು ಒಂದು ಬೋಟ್ ಇದೆ. ನಂತರ ಏನಿದೆ, ಇಫ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಇಸ್ 4 km/h. ಅಂದರೆ ಪ್ರವಾಹದ ವೇಗ ಎಷ್ಟಿದೆಯಪ್ಪ ಅಂತಂದರೆ ಅದು 4 km/h ಇದೆ. ಹಾಗಾದರೆ ದ ಟೈಮ್ ಟೇಕನ್ ಬೈ ದ ಬೋಟ್ ಟು ಗೋ 68 km ಡೌನ್ ಸ್ಟ್ರೀಮ್ ಅಂತೇಳಿ ಕೊಟ್ಟಿದ್ದಾನೆ. ಜಸ್ಟ್ ಇಲ್ಲಿ ನೋಡ್ರಿ, ಕ್ವಶನ್ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಕ್ವಶನ್ ಯಾವ ರೀತಿ ಇದೆ, ಒಂದು ಡಿಸ್ಟೆನ್ಸ್ ಇದೆ, ಎಷ್ಟಿದೆ 68 km ಇದೆ. ಎ ಇಂದ ಬಿ ಅಂತ ಅಂದ್ಕೊಳ್ಳೋಣ. ಎ ಇಂದ ಬಿಗೆ ಒಂದು ದೂರ ಎಷ್ಟಿದೆ, 68 km ದೂರ ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಇಲ್ಲಿ ದೋಣಿಯ ಸ್ಥಿರ ನೀರಿನಲ್ಲಿ ವೇಗ, ಅಂದರೆ ದೋಣಿಯ ವೇಗವನ್ನು ಕೊಟ್ಟಿದ್ದಾನೆ. ಇದು ದೋಣಿ ಅಂತ ಅಂದ್ಕೊಳ್ಳೋಣ ಅಷ್ಟೇ. ದೋಣಿ ಎಷ್ಟಿದೆ, 13 km/h. ಗಂಟೆಗೆ 13 km ಅಂದರೆ 13 km/h ಆಗುತ್ತೆ. ಇಲ್ಲಿ ಪ್ರವಾಹದ ವೇಗ ಕೂಡ ನೀಡಿದ್ದಾನೆ ಸ್ನೇಹಿತರೆ. ಪ್ರವಾಹದ ವೇಗ ಕೂಡ ನೀಡಿದ್ದಾನೆ. ಪ್ರವಾಹ ಅಂತಂದಾಗ ಏನಾಗುತ್ತೆ, ಇಲ್ಲಿ ನದಿಯ ನೀರು ಈ ರೀತಿಯಾಗಿ ಹರಿಯುತ್ತಾ ಎ ಇಂದ ಬಿ ಕಡೆ ಬರ್ತಾ ಇದೆ. ಯಾಕಪ್ಪ ಅಂದರೆ ದೋಣಿ ಏನಪ್ಪ ಅಂದರೆ ಎ ಇಂದ ಬಿಗೆ ಹೋಗ್ತಾ ಇದೆ, ನದಿ ಹರಿವಿನ ಕಡೆ ಹೋಗ್ತಾ ಇದೆ. ಆಗ ಏನಾಗುತ್ತೆ, ಇದು ಕೆಳ ಪ್ರವಾಹ ಇಲ್ಲಿ ಕಂಡುಹಿಡಬೇಕಾಗತ್ತೆ ನಾವು. ಓಕೆ, ಕ್ವಶನ್ ಏನಿಲ್ಲ, ಕೆಳ ಪ್ರವಾಹದ ಒಂದು ಸಮಯವನ್ನು ಕಂಡುಹಿಡಬೇಕಾಗಿರುತ್ತೆ. ಇಲ್ಲಿ ಈ ಒಂದು ಸ್ಟ್ರೀಮ್ ಅಥವಾ ಪ್ರವಾಹದ ವೇಗ ಕೊಟ್ಟಿದ್ದಾನ, ಎಸ್ ಕೊಟ್ಟಿದ್ದಾನೆ. ಪ್ರವಾಹದ ವೇಗ ಎಷ್ಟಿದೆ, 4 km/h ಇದೆ. ನಾವಿಲ್ಲಿ ಕೆಳ ಪ್ರವಾಹದ ಫಾರ್ಮುಲಾ ಏನು ಸ್ನೇಹಿತರೆ, ಕೆಳ ಪ್ರವಾಹ ಅಂದಾಗ ಏನಾಗುತ್ತೆ, ಇಲ್ಲಿ ಈ ಒಂದು ದೋಣಿಯ ವೇಗ ಪ್ಲಸ್ ಪ್ರವಾಹದ ವೇಗವನ್ನು ಮಾಡಬೇಕು. ಬೇಸಿಕ್ ಕಾನ್ಸೆಪ್ಟ್. ದೋಣಿಯ ವೇಗ ಎಷ್ಟಿದೆ, 13 km/h ಇದೆ, ಪ್ಲಸ್ ಪ್ರವಾಹದ ವೇಗವನ್ನು ನೋಡಿದಾಗ 4 km/h ಇದೆ. ಇವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂತು, 17 km/h ಅಥವಾ ಗಂಟೆಗೆ 17 km ಈ ಒಂದು ದೋಣಿ ಚಲಿಸುತ್ತೆ. ಹಾಗಾದರೆ ಇಷ್ಟು ಬಂತು ನಮಗೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಾವು ಈಗ ವೇಗ ಏನೋ ಗೊತ್ತಾಯ್ತು ನಮಗೆ. ವೇಗ ಬಂತು ಎಷ್ಟು, 17 km/h ಬಂತು. ಡಿಸ್ಟೆನ್ಸ್ ಕೊಟ್ಟಿದ್ದಾನ, ಎಸ್ ಕೊಟ್ಟಿದ್ದಾನೆ. ನಮಗೇನು ಬೇಕು ಇವಾಗ, ಸಮಯ ಬೇಕಾಗಿದೆ. ಸಮಯ ಬೇಕಂದಾಗ ಏನು ಮಾಡಬೇಕು, ಇಲ್ಲಿ ಫಾರ್ಮುಲಾ ನಿಮಗೆ ದೂರ ಮತ್ತು ಸಮಯ ವೇಗ ಕಾಲ ಅನ್ನೋ ಒಂದು ಚಾಪ್ಟರ್ನಲ್ಲಿ ನೀಟಾಗಿ ಇದನ್ನು ಕ್ಲಿಯರಾಗಿ ಹಲವಾರು ಒಂದು ಕ್ವಶನ್ಸನ್ನು ತೆಗೆದುಕೊಂಡ್ಬಿಟ್ಟು ಈ ಒಂದು ದೂರ ಅಥವಾ ಸಮಯ ಅಥವಾ ವೇಗವನ್ನು ಕಂಡುಹಿಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಲಾಗಿರುತ್ತೆ. ಆ ಒಂದು ದೂರ, ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋಗಳು ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಇದ್ದಾವೆ. ಒಂದ್ಸಲ ನೀವು ಪ್ಲೇಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ಸಮಯ ಇಜ್ಕೊಂಡು ಏನಾಗುತ್ತಾ, ದೂರ ಡಿವೈಡೆಡ್ ಬೈ ವೇಗ ಆಗುತ್ತಾ. ಇಷ್ಟು ಫಾರ್ಮುಲಾ. ಇಲ್ಲಿ ದೂರ ಕೊಟ್ಟಿದ್ದಾನೆ. ದೂರ ಎಷ್ಟಿದೆ ಸ್ನೇಹಿತರೆ, 68 km ದೂರ ಇದೆ. ಇಲ್ಲಿದೆ ನೋಡಿ, ಎ ಇಂದ ಬಿಗೆ ಎಷ್ಟಿದೆ, 68 km ಇದೆ. ಇಲ್ಲಿ ಕೂಡ ಮೆನ್ಷನ್ ಮಾಡಿದೆ ನೋಡ್ರಿ, 68 km ಕೆಳ ಪ್ರವಾಹಕ್ಕೆ ಚಲಿಸಲು ತೆಗೆದುಕೊಂಡ ಸಮಯವೆಷ್ಟು ಅಂದರೆ 68 km ದೂರ ಕೊಟ್ಟಿದ್ದಾನೆ. ವೇಗವನ್ನು ಕಂಡುಹಿಡ್ಕೊಂಡ್ವಿ ನಾವು. ಕೆಳ ಪ್ರವಾಹದ ವೇಗ ಎಷ್ಟು ಬಂದಿದೆ, 17 km/h ಇದೆ. ಅಂದರೆ ಗಂಟೆಗೆ 1 ಅವರ್ಗೆ ಎಷ್ಟು ಹೋಗ್ತಾ ಇದ್ದಾನಂತ, 17 km ಹೋಗ್ತಾ ಇದ್ದಾನೆ. 17 ಒಂದಲೇ 17 4 4 28 4 1 4 4 2 6 ಅಂದರೆ 4 ಗಂಟೆಗಳು ಬಂತು. 4 ಗಂಟೆ ಏನಿದು
68 ಕಿಲೋಮೀಟರನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟಪ್ಪ ಅಂತಂದರೆ ಅದು 4 ಗಂಟೆಗಳು ತಗೊಂತಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಆಗುತ್ತೆ. ಓಕೆ, ಅರ್ಥ ಆಗಿರುತ್ತೆ ಅಂತೇಳಿ ನಾವು ಭಾವಿಸಿರ್ತೀನಿ. ಒಂದು ವೇಳೆ ಈ ಒಂದು ಕ್ವಶನ್ ನಿಮ್ಗೆ ಅರ್ಥ ಆಗಿದ್ದಿಲ್ಲ ಅಂದರೆ ಯಾವುದೇ ಚಿಂತೆ ಬೇಡ, ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಕ್ವಶನನ್ನು ಕೇಳ್ಬೋದಾಗಿರುತ್ತೆ. ಅಥವಾ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಅರ್ಥ ಆಗಿದ್ದಿಲ್ಲ ಅಂದರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಕೇಳ್ಬೋದು. ನಾವು ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇನ್ನೊಂದು ಕ್ವಶನನ್ನು ನಾವಿವತ್ತು ನೋಡೋಣ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. A man's speed with the current is 15 km/h and the speed of the current is 2.5 km/h. The man's speed against the current is ಅಂತ ಕೇಳಿದ್ದಾನೆ. ಒಂದ್ಸಲ ಕನ್ನಡದಲ್ಲಿ ಕೂಡ ನೋಡ್ಬೋಣ. ಪ್ರವಾಹದೊಂದಿಗೆ ಮನುಷ್ಯನ ಒಂದು ವೇಗ ಗಂಟೆಗೆ 15 km/h ಇದೆ ಮತ್ತು ಪ್ರವಾಹದ ವೇಗ ಗಂಟೆಗೆ 2.5 km ಇದೆ. ಪ್ರವಾಹದ ವಿರುದ್ಧ ಮನುಷ್ಯನ ವೇಗ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್. ಆಲ್ರೆಡಿ ನಿಮಗೆ ಪ್ರಿವಿಯಸ್ಸಲ್ಲಿ ಕೂಡ ಈ ರೀತಿಯ ಒಂದು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ, ಒಂದೊಂದಾಗಿ ಎಳೆಯಾಗಿ ಬಿಡಿಸುತ್ತಾ ಹೋಗೋಣ. ಪ್ರವಾಹದೊಂದಿಗೆ ಮನುಷ್ಯನ ವೇಗ ಗಂಟೆಗೆ 15 km/h ಇದೆ. ಅಂದರೆ ಪ್ರವಾಹದೊಂದಿಗೆ ಅಂದಾಗ ಏನಾಗುತ್ತೆ, ಇಲ್ಲಿ ನದಿಯ ನೀರು ಈ ರೀತಿ ಹರಿತಾ ಇದೆಯಪ್ಪ ಅಂತಂದರೆ ಇದು ಪ್ರವಾಹ ಅಂತ ಅರ್ಥ. ಓಕೆ, ಪ್ರವಾಹದೊಂದಿಗೆ ಮನುಷ್ಯನ ವೇಗ ಅಥವಾ ಒಬ್ಬ ವ್ಯಕ್ತಿಯ ವೇಗ ಅಂತ ಬಂದಾಗ ಇದ್ರ ಜೊತೆಗೆ ಒಬ್ಬ ವ್ಯಕ್ತಿಯ ವೇಗ ಪ್ಲಸ್ ಪ್ರವಾಹದ ವೇಗ ಅಂತ ಬಂದಾಗ ಏನಾಗುತ್ತೆ, ಇದು ಕೆಳ ಪ್ರವಾಹ ಆಯಿತು. ಓಕೆ, ಕೆಳ ಪ್ರವಾಹದ ಎಷ್ಟಿದೆ, 15 km/h ಇದೆ. ಒಂದು ನೆನಪಿರಲಿ ಸ್ನೇಹಿತರೆ, ಈ ಒಂದು ಕೆಳ ಪ್ರವಾಹ ಅಂತ ಬಂದಾಗ ಇಲ್ಲಿ ವ್ಯಕ್ತಿಯ ವೇಗ ಪ್ಲಸ್ ಪ್ರವಾಹದ ವೇಗ ಕೂಡ ಕೂಡಿರುತ್ತೆ. ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾನೆ. ಇಲ್ಲಿ ಪ್ರವಾಹದ ವೇಗ 2.5 km ಕೊಟ್ಟನ. ಪ್ರವಾಹದ ವೇಗ 2.5 km. ಪ್ರವಾಹ ಪ್ಲಸ್ ವ್ಯಕ್ತಿಯ ವೇಗ 15 km/h ಆದಾಗ ಇಲ್ಲಿ ಪ್ರವಾಹದ ವೇಗ 2.5 km ಆದರೆ ವ್ಯಕ್ತಿದು ಎಷ್ಟಾಗುತ್ತೆ, ಇಲ್ಲಿ 12.5 ಆಗುತ್ತೆ. 12.5 ಏನಪ್ಪ ಅಂದರೆ ಇದು ವ್ಯಕ್ತಿಯ ವೇಗ ಆಯಿತು. ನೆಕ್ಸ್ಟ್ ಏನು ಕೊಟ್ಟಣ, ಇಲ್ಲಿ ಪ್ರವಾಹದ ವಿರುದ್ಧ ಮನುಷ್ಯನ ವೇಗವನ್ನು ಕಂಡುಹಿಡಿದ್ರೆ ಅಂತ ಕೇಳಿದ್ದಾನೆ. ಅಂದರೆ ಅಪ್ ಸ್ಟ್ರೀಮ್ ಕಂಡುಹಿಡಬೇಕು ನಾವು ಇವಾಗ, ಅಥವಾ ಮೇಲು ಪ್ರವಾಹವನ್ನು ಕಂಡುಹಿಡಬೇಕಾಗಿರುತ್ತೆ. ಮೇಲು ಪ್ರವಾಹ ಯಾವ ರೀತಿ ಕಂಡುಹಿಡಬೇಕು, ಆಲ್ರೆಡಿ ಪ್ರಿವಿಯಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು ನಿಮಗೆ. ಮೇಲು ಪ್ರವಾಹ ಎಂದಾಗ ಏನಾಗುತ್ತೆ, ಇಲ್ಲಿ ವ್ಯಕ್ತಿ ಅಥವಾ ಒಂದು ದೋಣಿಯ ವೇಗ ಮೈನಸ್ ಇಲ್ಲಿ ಪ್ರವಾಹದ ವೇಗ ಆಗುತ್ತೆ. ಬಟ್ ಇಲ್ಲಿ ನಮಗೆ ಕ್ವಶನಲ್ಲಿ ವ್ಯಕ್ತಿ ಅಂತ ಮೆನ್ಷನ್ ಮಾಡಿದರೆ ವ್ಯಕ್ತಿಯ ವೇಗ ಎಷ್ಟಿದೆ, 12.5 ಇದೆ. ಮೈನಸ್ ಪ್ರವಾಹದ ವೇಗವನ್ನು ಕೊಟ್ಟಿದ್ದಾನೆ, ಇಲ್ಲಿದೆ ನೋಡ್ರಿ. ಪ್ರವಾಹದ ವೇಗ ಗಂಟೆಗೆ 2.5 km ಇದೆ ಅಂತೆ. 2.5 12.5ರಲ್ಲಿ 2.5 ಕಳೆದಾಗ ಎಷ್ಟಾಗುತ್ತೆ, 10 km/h. ಇದೇನಿದು, ಇದು ಪ್ರವಾಹದ ವಿರುದ್ಧ ಮನುಷ್ಯನ ವೇಗ ಅಥವಾ ಅಪ್ ಸ್ಟ್ರೀಮ್ ಅಥವಾ ಮೇಲು ಪ್ರವಾಹದ ಒಂದು ವೇಗ ಕೇಳಿದಾಗ ಇದು 10 km/h ಆಗುತ್ತೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದರೆ ಇವೆರಡು ಕ್ವಶನ್ಗಳ ಒಂದು ವಿಶ್ಲೇಷಣೆ ಆಗಿರುತ್ತೆ. ನಿಮಗೇನಾದರೂ ಈ ಕ್ವಶನ್ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಕಂಡು ಬಂದರೆ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲ್ಲಿ ಕೂಡ ಈ ಒಂದು ಕ್ವಶನನ್ನು ಇನ್ನೊಮ್ಮೆ ಕೇಳ್ಬೋದಾಗಿರುತ್ತೆ. ಒಂದು ವೇಳೆ ನೀವು ಇನ್ನೂ ನಮ್ಮೊಂದು ಟೆಲಿಗ್ರಾಮ್ ಚಾನಲನ್ನು ಬಂದು ಸೇರಿದ್ದೀರ ಅಂದರೆ ಟೆಲಿಗ್ರಾಮ್ ಚಾನಲ್ ಕೂಡ ಸ್ನೇಹಿತರು ಒಂದು ಸೇರಿ ಕಲ್ಯಾಣಿ ಎಜುಕೇಷನ್ KSP ಮತ್ತು KPSP ಅನ್ನೋ ಒಂದು ಹೆಸರಿನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ. ಹಾಗೂ ಯೂಟ್ಯೂಬ್ ಕೂಡ ಇದೇ ಒಂದು ಹೆಸರಿನಲ್ಲಿದೆ. ಹಾಗೆ ನಿಮಗೆ ಏನಾದರೂ ಪರ್ಸನಲ್ ಎನ್ಕ್ವೈರಿ ಅಥವಾ ಯಾವುದಾದ್ರೂ ಒಂದು ಕ್ವಶನ್ಸ್ ಅರ್ಥ ಆಗಿದ್ದಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮುಖಾಂತರ ಕೂಡ ನೀವು ಇಲ್ಲಿ ಕೇಳಬಹುದಾಗಿರುತ್ತೆ. ಇದು ವಾಟ್ಸಪ್ನ ನಂಬರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಮುಂದಿನ ಒಂದು ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಕೂಡ ಮರೆಯಬೇಡಿ ಸ್ನೇಹಿತರೆ.